ಮಂಗ್ಲಿ ಅಂದ್ರೆ ಸತ್ಯವತಿ ಆಂಧ್ರಪ್ರದೇಶದ ರಾಯಲಸೀಮೆಯ ಬಸೈನಪಲ್ಲಿ ತಾಂಡದ ಲಂಬಾಣಿ ಸಮುದಾಯದ ಕುಟುಂಬದಲ್ಲಿ ಜನಿಸಿದ್ರು. ಅವರ ಪೋಷಕರಿಗೆ 12 ವರ್ಷಗಳ ಕಾಲ ಮಗುವಿಲ್ಲದೆ ಇದ್ದಾಗ ಅರಣ್ಯ ದೇವತೆಗೆ ಹರಕೆ ಹೊತ್ಕೊಂಡು ಜನಿಸಿದವರು ಮಂಗ್ಲಿ. ಆದರೆ ಹೆಣ್ಣು ಮಗು ಆದ ಕಾರಣ ಸಮಾಜದ ನಿರ್ಲಕ್ಷ್ಯಕ್ಕೆ ಒಳಗಾದ್ರು. ತಾಂಡದಲ್ಲಿ ಹೆಣ್ಣು ಮಕ್ಕಳನ್ನ ಮಾರಾಟ ಮಾಡುವ ಅಥವಾ ಕೊಲ್ಲುವ ದುರಾಚಾರವಿದ್ರು ಮಂಗ್ಲಿಯ ಪೋಷಕರು ಅವರನ್ನ ಕಷ್ಟದಲ್ಲೇ ಸಾಕಿದ್ರು. ಮಂಗ್ಲಿಯ ಬಾಲ್ಯ ಕೂಲಿ ಕೆಲಸ, ಕುಟುಂಬದ ಜವಾಬ್ದಾರಿ ಮತ್ತು ತಂಗಿಯರು ತಮ್ಮನನ್ನ ಸಾಕೋದ್ರಲ್ಲಿ ಕಳೆಯಿತು. ಹೊಲದ ಕೆಲಸ, ತಂದೆಗೆ ಊಟದ ಬುದ್ಧಿ ತಲುಪಿಸೋದು, ಇತರರಿಗೆ ಕೂಲಿ ಕೆಲಸ ಮಾಡೋದು ಇವೆಲ್ಲವೂ ಮಂಗ್ಲಿಯ ದಿನನಿತ್ಯದ ಜೀವನದ ಭಾಗ ಆಗಿತ್ತು. ಆದರೂ ಶಿಕ್ಷಣವನ್ನ ಮುಂದುವರಿಸಿದ ಮಂಗ್ಲಿ ಲಂಬಾಣಿ ಸಮುದಾಯದ ಜನಪದ ಸಂಗೀತದಲ್ಲಿ ತಮ್ಮ ಪ್ರತಿಭೆಯನ್ನ ತೋರಿಸಿದ್ರು. ಮಂಗ್ಲಿಯ ಜೀವನದ ತಿರುವು ಆರಂಭವಾಯಿತು ಒಂದು ವಿದೇಶಿ NGO ತಾಂಡಕ್ಕೆ ಬಂದಾಗ. ಅವರ ಜನಪದ ಹಾಡುಗಳು NGO ಸಿಬ್ಬಂದಿಯ ಗಮನ ಸೆಳೆದವು. ಮೂಢನಂಬಿಕೆ ವಿರುದ್ಧದ ಹಾಡುಗಳನ್ನು ಬರೆದು ಹಾಡಿದ ಮಂಗ್ಲಿಯನ್ನ NGO ಪ್ರೋತ್ಸಾಹಿಸಿತು. ಆರ್ಥಿಕ ನೆರವಿನೊಂದಿಗೆ ಮಂಗ್ಲಿ ಶಿಕ್ಷಣ ಮತ್ತು ಗಾಯನವನ್ನ ಮುಂದುವರಿಸಿದ್ರು. 9ನೇ ತರಗತಿಯಲ್ಲಿದ್ದಾಗ ಪಂಜಾಬ್ನ ಜನಪದ ಗಾಯನ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದರು. ತಿರುಪತಿಯಲ್ಲಿ ಸಂಗೀತ ಮತ್ತು ಕಲೆಯ ಡಿಪ್ಲೊಮಾ ಕೋರ್ಸ್ಗೆ ಸೇರಿದರು. ಆರ್ಥಿಕ ಸಂಕಷ್ಟದಿಂದಾಗಿ ಅದನ್ನ ಮುಗಿಸಲು ಸಾಧ್ಯವಾಗಲಿಲ್ಲ. ಹೈದರಾಬಾದ್ಗೆ ತೆರಳಿ ಮಕ್ಕಳಿಗೆ ಸಂಗೀತ ಕಲಿಸೋದ್ರ ಜೊತೆಗೆ ಶಿಕ್ಷಕರ ತರಬೇತಿಯನ್ನ ಪೂರೈಸಿ ಶಿಕ್ಷಕಿಯಾದರು. ಆದರೆ ಗಾಯನದ ಉತ್ಸಾಹವನ್ನ ಬಿಡದ ಮಂಗ್ಲಿ ಜನಪದ ಗಾಯಕ ಭಿಕ್ಷು ನಾಯಕ್ರ ತಂಡದೊಂದಿಗೆ ಕಾರ್ಯಕ್ರಮಗಳನ್ನ ನೀಡಿದ್ರು. ವಿ ಚಾನೆಲ್ನ ಕಾರ್ಯಕ್ರಮಕ್ಕೆ ಆಯ್ಕೆಯಾದ ಮಂಗ್ಲಿ ಮಾಟಕಾರಿ ಮಂಗ್ಲಿ ಶೋ ಮೂಲಕ ತೆಲಂಗಾಣ ಜನರ ಮನೆ ಮಾತಾದ್ರು. ತೆಲಂಗಾಣ ವಿಭಜನೆ ಚಳವಳಿಯ ಸಂದರ್ಭದಲ್ಲಿ ಮಂಗ್ಲಿಯ ರೇಲಾ ರೇಲಾ ಹಾಡು ಕ್ರಾಂತಿ ಗೀತೆಯಾಯಿತು. ಓರಗಲ್ಲು ಕೋಟನುಡುಗು ತೆಲಂಗಾಣದ ರಾಜ್ಯ ಗೀತೆಯಂತೆ ಜನಪ್ರಿಯವಾಯಿತು. 2018ರಲ್ಲಿ ಶೈಲಜಾ ರೆಡ್ಡಿ ಅಲ್ಲುಡು ಸಿನಿಮಾದ ಟೈಟಲ್ ಟ್ರ್ಯಾಕ್ನೊಂದಿಗೆ ಚಿತ್ರರಂಗಕ್ಕೆ ಕಾಲಿಟ್ಟ ಮಂಗ್ಲಿ ರಾಮುಲೋ ರಾಮುಲ, ಸಾರಂಗ ಅದರಿಯ, ಕಣ್ಣೆ ಅಧಿರಿಂದಿ, ಊ ಅಂಟಾವ ಮತ್ತು ಎಕ್ಕಸಕ್ಕನಂತಹ ಬ್ಲಾಕ್ ಬಸ್ಟರ್ ಹಾಡುಗಳ ಮೂಲಕ ದಕ್ಷಿಣ ಭಾರತದ ದುಬಾರಿ ಗಾಯಕಿಯರಲ್ಲಿ ಒಬ್ಬರಾದ್ರು. ಶಾರುಖ್ ಖಾನ್ ರ ಜವಾನ್ ಹಿಂದಿ ಸಿನಿಮಾದಲ್ಲಿ ಹಾಡಿರೋದು ಅವರ ಜನಪ್ರಿಯತೆಯ ವ್ಯಾಪ್ತಿಯನ್ನ ತೋರಿಸುತ್ತೆ. ಮಂಗ್ಲಿಯ ಲೈವ್ ಶೋಗಳು, ವಿಶೇಷವಾಗಿ ಮಂಗ್ಲಿ ನೈಟ್ಸ್ ಹೈದರಾಬಾದ್ನ ಐಷಾರಾಮಿ ಪಬ್ಗಳಲ್ಲಿ ಯಶಸ್ವಿಯಾದವು. ಜನಪದದ ಸರಳತೆಯಿಂದ ಆರಂಭವಾದ ಮಂಗ್ಲಿ ಜನಪ್ರಿಯತೆಯೊಂದಿಗೆ ಆಧುನಿಕ ವೇಷಭೂಷಣವನ್ನು ಅಳವಡಿಸಿಕೊಂಡ್ರು. ಆದರೆ ಇತ್ತೀಚಿನ ಬರ್ತ್ಡೇ ಪಾರ್ಟಿಯಲ್ಲಿ ಮಾದಕ ವಸ್ತು ಬಳಕೆ ಆರೋಪದಿಂದಾಗಿ ಅವರ ಜೀವನದಲ್ಲಿ ಹೊಸ ತಿರುವು ಬಂದಿದೆ. ಹೈದರಾಬಾದ್ನ ಪೊಲೀಸರು ದಾಳಿ ನಡೆಸಿ ಈ ಪ್ರಕರಣದಲ್ಲಿ ಕೇಸ್ ದಾಖಲಿಸಿದ್ದಾರೆ. ಕಡು ಬಡತನದಿಂದ ಶಿಖರಕ್ಕೇರಿದ ಮಂಗ್ಲಿಯ ಜೀವನ ಕತೆ ಕಷ್ಟದಿಂದ ಕೀರ್ತಿಯ ತನಕದ ಪಯಣವನ್ನ ತೋರಿಸುತ್ತೆ. ಆದರೆ ಈಗ ಮಾದಕ ವಸ್ತು ಆರೋಪದಿಂದಾಗಿ ಅವರ ವೃತ್ತಿ ಮತ್ತು ಖ್ಯಾತಿಗೆ ಧಕ್ಕೆಯಾಗುವ ಸಾಧ್ಯತೆ ಇದೆ. ಈ ಸಂಕಷ್ಟದಿಂದ ಮಂಗ್ಲಿ ಹೇಗೆ ಹೊರಬರ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು.